ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜಯರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚೇಯಜುತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದತಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ ಆಶ್ಲೇಷ ನಕ್ಷತ್ರ. ಈ ದಿವಸ ತ್ರಯೋದಶಿ ದಿವಸ ದೀರ್ಘಮಾಯುರಥೈಶ್ವರ್ಯಂ ಕುರ್ವಾಣಸ್ತು ತ್ರಯೋದಶೀಂ ಅಂತ ಪಿತೃಪಕ್ಷ ಮಾಡುವ ಸಂದರ್ಭದಲ್ಲಿ ದೀರ್ಘ ಆಯುಷ್ಯ ಅಥವಾ ಇನ್ಯಾವುದೋ ಮನೋಕಾಮನೆಗಳು, ಲೌಕಿಕ ಅಭೀಷ್ಟ ಸಿದ್ಧಿ ಅಲ್ಲಿ ಆಮುಷ್ಮಿಕವಾದದ್ದು ಅಂದರೆ ಯಾವುದು ನಮಗೆ ನಿಜವಾಗಿಯೂ ಹಿತವೋ ಅಲೌಕಿಕ ಸಂಪತ್ತು, ಲೌಕಿಕ ಎರಡನ್ನೂ ಕೊಡುತ್ತಂತೆ ಈ ತ್ರಯೋದಶಿಯಲ್ಲಿ ಮಾಡಿದಂಥ ಶ್ರಾದ್ದ ತುಂಬ ಶ್ರೇಷ್ಠವಾದದ್ದು. ತ್ರಯೋದಶಿ ಶ್ರಾದ್ದ ಅಂತ ಶಾಸ್ತ್ರವಚನ ಮಾಡುತ್ತೆ. ಹೀಗಾಗಿ ಈ ದಿವಸ ಪಿತೃದೇವತೆಗಳ ಸ್ಮರಣೆ ಮಾಡಿದ್ರೆ ಮನುಷ್ಯನಿಗೆ ಯಾವ ಬಯಕೆ ಇದೆಯೋ ಆ ಬಯಕೆ ಈಡೇರುತ್ತೆ ಅಂತ ಅಂಥದ್ದೊಂದು ಫಲವನ್ನು ನಿರೂಪಣೆ ಮಾಡಿದೆ. ನಾವು ಫಲಕ್ಕಾಗಿ ಮಾಡೋದಲ್ಲ, ನಮ್ಮ ಆತ್ಮಸಂತೃಪ್ತಿಗಾಗಿ. ಇವುಗಳನ್ನೆಲ್ಲ ನಾವು ಫಲಕ್ಕಾಗಿ ಮಾಡ್ತಾ ಹೋದರೆ ತುಂಬ ನಾವು ಚಿಕ್ಕವರಾಗ್ಬಿಡ್ತೀವಿ. ಹೀಗಾಗಿ ನಾವು ಯಾಕಾಗಿಯಪ್ಪ ಅಂದರೆ ಮನಸ್ಸಿಗೊಂದು ಸಹ ಅವರಿಂದ ಕೃತಜ್ಞತೆಯ ಪೂರ್ವಕವಾಗಿ ನಮಗೊಂದು ಈ ಶರೀರ ಬಂದಿದೆ, ಇನ್ಯಾವುದೋ ಒಂದು ಆಸ್ತಿ ಬಂದಿದೆ, ಇನ್ಯಾವುದೋ ಮನೆ ಬಂದಿದೆ, ಇನ್ಯಾವುದೋ ವೃತ್ತಿ ಬಂದಿದೆ, ಇನ್ಯಾವುದೂ ಬೇಕಾಗಿಲ್ಲ. ಉಸಿರಾಟಕ್ಕೆ ಒಂದು ಈ ಜನ್ಮ ಮನುಷ್ಯನಾಗಿ ಹುಟ್ಟಿರೋ ಒಂದು ಇದೇ ದೊಡ್ಡ ವರ. ಹೀಗಾಗಿ ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲದೇ ಇರತಕ್ಕಂಥ ಸಾಮರ್ಥ್ಯ, ಶಕ್ತಿ ಮನುಷ್ಯನಿಗೆ ಇದೆಯಲ್ಲ. ಮನುಷ್ಯರಾಗಿ ಹುಟ್ಟಿಸಿದ್ರಲ್ಲ, ಅಂಥದಕ್ಕೆ ಅವಕಾಶ ಆಯ್ತಲ್ಲ, ಅದಕ್ಕೆ ಯಾರು ಕಾರಣ ಅಂದರೆ ಪಿತೃದೇವತೆಗಳು ಅಂತ. ಈ ಒಂದು ಋಣ ತೀರಿಸ್ಕೊಳ್ಬೇಕು. ಇದನ್ನೇ ಪಿತೃಋಣ ಅಂತ ಕರೀತಕ್ಕಂಥದ್ದು. ದೇವಋಣ, ಋಷಿಋಣ, ಪಿತೃಋಣ, ಮೂರು ಪ್ರಧಾನವಾದದ್ದನ್ನು ಶಾಸ್ತ್ರ ಸೂಚನೆ ಮಾಡುತ್ತೆ. ಇನ್ನು ಉಳಿದವು ಬಿಡಿ, ಬೇಕಾದಷ್ಟನ್ನು ಸೇರಿಸ್ಕೋಬಹುದು, ಆದರೆ ಇವು ಪ್ರಧಾನ. ಹೀಗಾಗಿ ಇದನ್ನು ಋಣ ತೀರಿಸ್ಬೇಕಲ್ವ, ನಾವು ಬಂದಿದ್ದೀವಲ್ವ. ಈ ಒಂದು ದೃಷ್ಟಿಯಲ್ಲಿ ಈ ಪಿತೃಕಾರ್ಯಾದಿಗಳನ್ನು ನಿಜವಾಗಿ ಮಾಡಬೇಕು. ಹೀಗಾಗಿ ಈ ದಿವಸ ಆಚರಣೆ ಮಾಡಿ. ಮತ್ತು ಪ್ರದೋಷವೂ ಇದೆ. ದೇವಸ್ಥಾನಗಳಿಗೆ ಹೋಗಿ ಈ ದಿವಸ ಅಲ್ಲಿ ಪ್ರದೋಷ ಪೂಜೆ ಮನೆಯಲ್ಲೇ ಮಾಡ್ತಕ್ಕಂಥದ್ದು ಇದೆ. ಪಾಪ ಎಷ್ಟೋ ಜನ ಪ್ರದೋಷ ಹೇಗೆ ಸಂಕಷ್ಟಹರ ವ್ರತವನ್ನು ಮಾಡ್ತೀವೋ ಅದೇ ರೀತಿಯಲ್ಲಿ ಪ್ರದೋಷ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಸಾಂಬ ಸದಾಶಿವರ ಪೂಜೆಯನ್ನು ಸ್ಥಾಪನೆ ಮಾಡಿ, ಕಲಶ ಸ್ಥಾಪನೆ ಮಾಡಿ ಮಾಡ್ತಕ್ಕಂಥ ಕ್ರಮ ದೇವಸ್ಥಾನಗಳಲ್ಲಂತೂ ಆಗೇ ಆಗುತ್ತೆ. ಅಲ್ಲಿ ಭಾಗವಹಿಸಿ ಸೇವೆ ಮಾಡಿ. ಪರಮಾತ್ಮನ ಸೇವೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನ ಕಲ್ಮಶಗಳನ್ನು ಅಳಿಸಬೇಕು. ನಾವು ವಸ್ತುತಃ ದೇವಸ್ಥಾನಕ್ಕೆ ಹೋಗೋದು ಹಾಗೆ ಪೂತರಾಗಲಿಕ್ಕೆ, ಪವಿತ್ರರಾಗಲಿಕ್ಕೆ. ಈ ದೃಷ್ಟಿಯಲ್ಲಿ ಈ ಒಂದು ಪ್ರದೋಷ ಪೂಜೆ ಅಂತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿದೆ. ಸ್ನಾನ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಆ ಪರಶಿವನಿಗೆ ನೀವು ಸಮರ್ಪಣೆ ಮಾಡುವ ಬಿಲ್ವ ಪತ್ರೆ, ಅದರಲ್ಲಿ ಒಂದು ಸಮಾಧಾನ ಕಾಣುತ್ತೆ, ಸಂತೋಷ. ಮನಸ್ಸಿಗೆ ಯಾವುದು ಈ ಥರ ಆರಾಧನೆಗಳು ಮನಸ್ಸಿಗೆ ಇನ್ಯಾರೂ ಕೊಡದ ಸಂತೃಪ್ತಿ, ಸಮಾಧಾನವನ್ನು ತಂದುಕೊಡ್ತವೆ. ಅದನ್ನು ಕಂಡುಕೊಳ್ಳೋದೇ ಪರಮಾನಂದ, ಅದೇ ನಿಜವಾದ ಬ್ರಹ್ಮಾನಂದ. ಈ ರೀತಿಯಲ್ಲಿ ಈಶ್ವರನ ಆರಾಧನೆ ಮಾಡಿ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ರಾಮು ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 12/2/1965, ಸಮಯ 11:20 ರಾತ್ರಿ. ಅವರ ಪ್ರಶ್ನೆ: ನಾನು ಹೊಸ ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾವ ಕ್ಷೇತ್ರ ಸೂಕ್ತ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಜೊತೆಗೆ ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಮು ಅವರ ಪ್ರಶ್ನೆ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದೆ, ಇನ್ನೊಂದು ಯಾವ ವ್ಯಾಪಾರ ಮಾಡಬಹುದು ಅಂತ ಕೇಳಿದಾರಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮ ಒಂದು ಜಾತಕವನ್ನು ಪರಿಶೀಲಿಸಿದರೆ ಇದು ತುಲಾ ಲಗ್ನವಾಗಿದೆ. ಲಗ್ನದಿಂದ ನಿಮ್ಮ ಜಾತಕದಲ್ಲಿ ಕರ್ಮಾಧಿಪತಿ ಚಂದ್ರ ವಸ್ತುತಃ ತುಂಬ ಚೆನ್ನಾಗಿದ್ದಾನೆ. ಅವನು ಭಾಗ್ಯಸ್ಥಾನದಲ್ಲಿ ಇದ್ದಾನೆ
ಮತ್ತು ಪಕ್ಷದ ಬಲವು ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟ ಮಾಹುಹು ಅಂತ ಚಂದ್ರನಿಗೆ ಒಂದು ಬಲ ನಿರ್ದೇಶನ ಮಾಡ್ತಾರೆ. ಪಕ್ಷದ ಬಲ ಚೆನ್ನಾಗಿದ್ದರೆ ಸಾಕು, ಚಂದ್ರ ಎಲ್ಲಿದ್ದರೆ ಆ ಫಲ ತಂದು ಕೊಡ್ತಾನೆ ಅಂತ. ಕರ್ಮಾಧಿಪತಿ ಆದವನು ಭಾಗ್ಯದಲ್ಲಿದ್ದರೆ ತುಂಬ ಒಳ್ಳೆಯದು. ಹೀಗಾಗಿ ಇವುಗಳನ್ನೆಲ್ಲ ನೋಡಿದಾಗ ಚಂದ್ರ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಶನೈಶ್ಚರ ಇದ್ದಾನೆ, ಸ್ವಕ್ಷೇತ್ರ ಅಲ್ವಾ ಅನಿಸುತ್ತೆ, ಆದರೆ ಅಲ್ಲಿ ಮೌಢ್ಯತೆ ಬಂದಿದೆ. ಈ ಕಾರಣದಿಂದಾಗಿ ಚಂದ್ರನ ಬಲವೇ ಬಲ. ಇದಕ್ಕೆ ಏನು ಮಾಡಬಹುದು ಚಂದ್ರನಿಗೆ ಸಂಬಂಧಿಸಿರ್ತವೆ ಅಂತಂದರೆ ಕೃಷಿ ಜಲಜಾಂಗನಾಶ್ರಯಾಶ್ಚ ಅಂತ ಹೇಳುತ್ತೆ. ಕೃಷಿಗೆ ಸಂಬಂಧಿಸಿರ್ತಕ್ಕಂಥದ್ದು ನೀರು, ದ್ರವ ಸಂಬಂಧಿ ಪದಾರ್ಥಗಳು ಯಾವುದಿದ್ದಾವೆ ಅದರ ವ್ಯಾಪಾರ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಚೆನ್ನಾಗಾಗುತ್ತೆ. ಮತ್ತು ಹೆಣ್ಣುಮಕ್ಕಳಿಗೆ ಸಂಬಂಧಿಸಿರ್ತಕ್ಕಂಥ ಉಡುಗೆ ತೊಡುಗೆ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಆಗಬಹುದು. ಫುಡ್ ರಿಲೇಟೆಡ್ ಯಾವುದನ್ನು ನಾವು ಹೋಟೆಲ್ ಇಂಡಸ್ಟ್ರಿ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಜ್ಯೂಸು, ಕೋಕೋನಟ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಹೀಗೆಲ್ಲ ಪ್ರಯತ್ನ ಮಾಡಬಹುದು. ಅಲ್ಲಿ ತುಂಬ ಬಲ ಖಂಡಿತ ಇದೆ. ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಲಗ್ನಾಧಿಪತಿ ಚೆನ್ನಾಗಿದ್ದಾನೆ. ಪ್ರಸ್ತುತ ಈಗ ನಿಮಗೆ ನಡೀತಾ ಇರತಕ್ಕಂಥದ್ದು ಕೇತು ದಶೆಯಲ್ಲಿ ಈಗ ರವಿ ಭುಕ್ತಿ ನಡೀತಾ ಇದೆ. ರವಿ ಸ್ವಲ್ಪ ವೀಕ್ ಆಗಿದ್ದಾನೆ. ಈ ಕಾರಣದಿಂದಾಗಿ ಪ್ರತಿ ದಿವಸ ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಅದು ತುಂಬ ಬಲ, ಆರೋಗ್ಯವನ್ನು ಕಾಪಾಡುತ್ತೆ. ಅದು ಬೇಕು ಕೂಡ. ರವಿ ಕಾಲ ನಡೀತಾ ಇರುವಾಗ, ಅವನು ವೀಕ್ ಆಗಿರುವಾಗ ಅವನ ಆರಾಧನೆ ಮಾಡಬೇಕು. ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ಪ್ರತಿ ದಿವಸ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಪ್ರತಿ ಭಾನುವಾರ ಆದರೂ ಮಾಡಿಸಿ. ಅದು 1 ವರ್ಷ ಕಾಲ ನಿರಂತರವಾಗಿ ಮಾಡಿ, ಆರೋಗ್ಯ ಬಲ ಬರುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸಂಗೀತ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 12/7/2000, ಸಮಯ 9:15 ರಾತ್ರಿ. ಅವರ ಪ್ರಶ್ನೆ, ಕೆಲಸ ಯಾವಾಗ ಸಿಗುತ್ತೆ ಅಂತ ಹೇಳಿ ಅಂತ ಕೇಳಿದರೆ, ಜೊತೆಗೆ ಮದುವೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಸಂಗೀತ ಅವರ ಪ್ರಶ್ನೆ ಒಂದು ವೃತ್ತಿ ಮತ್ತು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ, ಜಾತಕ ನೋಡೋಣ. ನೋಡಿ, ತಮ್ಮದು ಕುಂಭ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದಲ್ಲಿ ಚಂದ್ರನಿದ್ದಾನೆ. ಚಂದ್ರನಿಗೆ ಪಕ್ಷದ ಬಲ ಇದೆ, ನಿಮಗೂ ಕೂಡ. ಈಗಷ್ಟೇ ಹೇಳಿನಲ್ಲ, ಚಂದ್ರನಿಗೆ ಬಲ ಇದ್ದುಬಿಟ್ರೆ ಚಾಂದ್ರ ಬಲಂತು ನಿಖಿಲ ಗ್ರಹ ವೀರ್ಯ ಬೀಜಂ ಅಂತ ಆಧಾರವನ್ನು ಕೊಡ್ತಾರೆ. ಒಂದೊಂದು ಗ್ರಹಕ್ಕೆ ಒಂದೊಂದು ರೀತಿಯ ಬಲ ಇದೆ. ಎಲ್ಲ ಗ್ರಹಗಳಿಗೂ ಬಲ ಇದೆ ರೀ. ನವಗ್ರಹಗಳಲ್ಲಿ ಒಂದೊಂದು ಗ್ರಹಕ್ಕೂ ಅದರದೇ ಆದ ಮೌಲ್ಯ, ಅದರದೇ ಆದ ತೂಕ, ಅದರದೇ ಆದ ಒಂದು ಸೌಂದರ್ಯ ಇದೆ. ಅದು ನಮಗೆ ದಕ್ಕಬೇಕು ಅಂದರೆ ಪೂರ್ವ ಪುಣ್ಯ ತಗೊಂಬರಬೇಕು. ಪೂರ್ವಾರ್ಜಿತಂ ಕರ್ಮ ಭವೇ ಸದಾದಿಯತ್ತಸ್ಯ ಪಂಕ್ತಿಂ ಸಮಭವ್ಯನಕ್ತಿ. ವರಾಹಮಿರ ಬೃಹತ್ ಜಾತಕವನ್ನು ಓದ್ಬಿಟ್ರೆ ಒಂಥರ ಮನಸ್ಸಿಗೂ ಆನಂದ ಸಿಗುತ್ತೆ. ಏನಪ್ಪ ಗ್ರಹಗಳ ಅವುಗಳನ್ನು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿ, ಅವುಗಳ ಬಲ ಏನು, ಓದುವಾಗಲೂ ಒಂದು ಸಂತೋಷ ಸಿಗುತ್ತೆ. ಅದು ಅಧ್ಯಯನಶೀಲರಿಗಿರ್ತಕ್ಕಂಥದ್ದು ಬಿಡಿ. ಪಾಪ ಜನರಿಗೆ ಏನು ಬೇಕಾಗಿದೆ, ನನಗೆ ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಫಲ ಏನಪ್ಪ, ನನಗೆ ಕರ್ಮಾಧಿಪತಿ ವೃತ್ತಿ ಚೆನ್ನಾಗಿದೆಯಾ, ಅಷ್ಟು ಹೇಳಿಬಿಟ್ರೆ ಜನರಿಗೆ ಸಂತೋಷ, ಸುಖ, ನೆಮ್ಮದಿ. ಆ ಮಟ್ಟಕ್ಕೆ ನೋಡಿ, ಕರ್ಮಸ್ಥಾನದಲ್ಲಿ ಚಂದ್ರ ಇರೋದು ಒಳ್ಳೆಯದೇ. ಆದರೆ ಕರ್ಮಾಧಿಪತಿ ಬೇರು ಕುಜ ಅವನೇನಾಗಿದ್ದಾನೆ, ಇಲ್ಲಿ ನಿಮಗೆ ಮೌಢ್ಯನಾಗ್ಬಿಟ್ಟಿದ್ದಾನೆ. ಈ ಕಾರಣದಿಂದ ನೋಡಿ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ನೀವು ಸ್ವಲ್ಪ ಬೆಲ್ಲ ಹಾಗೂ ತೊಗರಿ ಬೇಳೆ ಅಥವಾ ತೊಗರಿ ಕಾಳು ಇದನ್ನು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ತೊಗೊಂಡು ಹೋಗಿ ಪ್ರತಿ ಮಂಗಳವಾರ ನಿರಂತರವಾಗಿ ಕೊಡಿ. ಪ್ರತಿ ಮಂಗಳವಾರ ನಿಮ್ಮ ಉದ್ಯೋಗದ ಬಲ ಬೇಕು ಅಂದರೆ, ಉದ್ಯೋಗ ಚೆನ್ನಾಗಿರಬೇಕು, ನೀವಲ್ಲಿ ಲೀಡರ್ ಆಗಬೇಕು ಅಂದರೆ, ಸಂಪಾದನೆ ಚೆನ್ನಾಗಿ ಆಗಬೇಕು ಅಂದರೆ ಇದನ್ನು ಮಾಡಿ. ಪ್ರತಿ ಮಂಗಳವಾರ ತಪ್ಪದೇ ಮಾಡ್ತಾ ಬನ್ನಿ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ನೀವು ನೋಡಿ, ಒಂದು ಕುಜ ಶಾಂತಿ ಮಾಡಿಸೋದು, ಎರಡನೇದು ರವಿ ಗ್ರಹ ಶಾಂತಿ ಮಾಡಿಸೋದು, ಎರಡೂ ಒಳ್ಳೆಯದು. ಇದನ್ನು ಮಾಡಿಸಿದ್ರೆ ಒಂದು ಸ್ವಲ್ಪ ಪುಷ್ಟಿ ಬರುತ್ತೆ. ದೋಷ ಇದೆ ಅಂತಲ್ಲ ಅರ್ಥ, ಅದಕ್ಕೆ ಒಂದು ಬಲ ಬೇಕು, ಆ ಗ್ರಹಗಳ ಅನುಗ್ರಹ ಬೇಕು. ಸೂರ್ಯ ವಸ್ತುತಃ ಚೆನ್ನಾಗಿದ್ದಾನೆ, ಸಪ್ತಮಾಧಿಪತಿ ಚೆನ್ನಾಗಿದ್ದರೆ ವಿವಾಹ ಆಗುತ್ತೆ. ಯಾವಾಗ ಆಗುತ್ತೆ ಅಂದರೆ ನೋಡಿ, ನಿಮಗೆ 2028 ಮೇ ನಂತರದಲ್ಲಿ ತುಂಬ ಚೆನ್ನಾಗಿದೆ. ಇನ್ನು 8 ವರ್ಷ ಇದೆಯಲ್ಲಪ್ಪ, ಏನು ಕತೆ. 28 ಅಂತಂದರೆ ಸಾರಿ, ಇನ್ನು 8 ವರ್ಷ ಅಲ್ಲ, ಇನ್ನು 3 ವರ್ಷ ಇದೆ. 3 ವರ್ಷದ ನಂತರದಲ್ಲಿ ಅವಕಾಶ ಇದೆ. ಅಷ್ಟರಲ್ಲಿ ನೀವು ವೃತ್ತಿ ಇತ್ಯಾದಿಗಳ ಸ್ವಲ್ಪ ಬಲ ಬರಲಿ, ನಿಮಗೆ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಪ್ರಾಣೇಶ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/4/2008, ಸಮಯ 4:30 ಸಂಜೆ. ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಪ್ರಾಣೇಶ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಲ್ವ, ಜಾತಕ ನೋಡೋಣ. ನೋಡಿ, ಇದು ತಮ್ಮದು ಸಿಂಹಲಗ್ನವಾಗಿದ್ದ ಲಗ್ನದಲ್ಲಿ ಶನೈಶ್ಚರ ಕೇತು ಇರೋದು ಸ್ವಲ್ಪ ಬಾಧಕ. ಲಗ್ನಾಧಿಪತಿ ಬೇರು
ಆ ಅಧಿಪತಿ ನಿಮಗೆ ಅಷ್ಟಮದಲ್ಲಿದ್ದಾನೆ, ಇದು ಸ್ವಲ್ಪ ತೊಂದರೆ. ಈಗ ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ನಡೀತಾ ಇರೋದು ಶನೈಶ್ಚರನ ಕಾಲ. ನೋಡಿಪ್ಪ, ಹತ್ತಿರದಲ್ಲಿ ಶನೈಶ್ಚರ ಸನ್ನಿಧಾನ ಇದ್ದರೆ ತಪ್ಪದೇ ಶನೈಶ್ಚರನಿಗೆ ರುದ್ರಾಭಿಷೇಕ ಮಾಡಿಸಿ, ತುಂಬ ಒಳ್ಳೆಯದು, ಬೇಕು ಕೂಡ. ಅದನ್ನು ಪ್ರತಿ ಶನಿವಾರ ಮಾಡಿಸ್ತಾ ಬನ್ನಿ, 8 ಶನಿವಾರ ಮಾಡಿಸಿ. ಮತ್ತು ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ, ಅದು ತುಂಬ ಒಳ್ಳೆಯದು. ಇವೆರಡನ್ನು ತಪ್ಪದೇ ಮಾಡಬೇಕು. ಆರೋಗ್ಯ ಸ್ವಲ್ಪ ಬಲಹೀನವಾಗಿದೆ, ದುರ್ಬಲವಾಗಿದೆ. ಇನ್ನು ಅಧ್ಯಯನಕ್ಕೆ, ವಿದ್ಯೆಗೆ ತೊಂದರೆ ಇಲ್ಲ, ಚೆನ್ನಾಗಿದೆ. ಒಳ್ಳೆಯ ವಿದ್ಯೆ ಮತ್ತು ವೃತ್ತಿಗೂ ನಿಮಗೆ ಅನುಕೂಲಕರ ವಾತಾವರಣ ಖಂಡಿತ ಚೆನ್ನಾಗಿದೆ, ಮುಂದೆ ಚೆನ್ನಾಗಿದೆ. ಆರೋಗ್ಯದ ಕಡೆ ಗಮನ ತಗೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಗೋವಿಂದ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 29/2/1962, ಸಮಯ 12:14 ಮಧ್ಯಾಹ್ನ. ಅವರ ಪ್ರಶ್ನೆ, ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗೋವಿಂದ ಅವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ ಅಂತ. ನೋಡೋಣ, ಜಾತಕ ಪರಿಶೀಲಿಸೋಣ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಮೂಢ್ಯನಾಗಿದ್ದಾನೆ. ರವಿ ಇರ್ತಕ್ಕಂಥ 10-15-53ರಲ್ಲಾದರೆ 10-23ರಲ್ಲಿ ಶುಕ್ರ ಇದ್ದಾನೆ. 15-25 ಮೇಲೆ ಇರಬೇಕಿತ್ತು. 12 ಡಿಗ್ರಿ ದಾಟಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಇರಲಿ, ಈಗ ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ಗುರುವಿನ ಭಕ್ತಿ ಬೇರೆ ನಡೀತಾ ಇದೆ. ಅಲ್ಲೂ ಗುರು ಮತ್ತು ರಾಹು ಪರಸ್ಪರ ವಿರೋಧಿಗಳ ದಶಾ ಭಕ್ತಿ ನಡೀತಾ ಇದೆ. ಗುರು ಇದ್ದಾನ ಅಂತ ಆತನೂ ಕೂಡ ಪರವಾಗಿಲ್ಲ, ಗುರುವಿಗೆ ಮೌಢ್ಯತೆ ಇಲ್ಲ, ಆತಂಕ ಬೇಡ. ನೀವು ಸಾಧ್ಯವಾದರೆ ಒಂದು ನವಗ್ರಹ ಶಾಂತಿ ಮಾಡಿಸಿ ಮತ್ತು ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ. ಇದು ತುಂಬ ಸಹಾಯ ಮಾಡುತ್ತೆ, ತುಂಬ ಅನುಕೂಲ ಉಂಟು ಮಾಡಿಕೊಡುತ್ತೆ. ಒಂದು ನವಗ್ರಹ ಶಾಂತಿ, ಮತ್ತೊಂದು ದುರ್ಗಾ ಕವಚವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳೋದು. ಗಾಬರಿ ಮಾಡ್ಕೋಬೇಡಿ, ಇದರಿಂದ ಹೊರಗೆ ಬರ್ತೀರಾ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುರುಳಿ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 24/11/2000, ಸಮಯ 4:30 ಸಂಜೆ. ಅವರ ಪ್ರಶ್ನೆ, ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮುರಳಿ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದಲ್ವ. ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷಲಗ್ನ. ಲಗ್ನದಿಂದ ದ್ವಿತೀಯದಲ್ಲಿ ಗುರು ಶನೈಶ್ಚರರಿದ್ದರೆ ಸ್ವಲ್ಪ ಮಟ್ಟಿಗೆ ಆಲಸ್ಯ ಇರ್ತದೆ. ಪಂಚಮಾಧಿಪತಿ ರವಿ ಕೂಡ ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಸೂರ್ಯೋಪಾಸನೆ ಬೇಕು. ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ಗೋಧಿಯಿಂದ ಅಭಿಷೇಕ ಮಾಡಿಸೋದು, ಗೋಧಿ ಸಮರ್ಪಣೆ ಮಾಡೋದು, ಇದು ತುಂಬ ಬೇಕು. ಇದನ್ನು ದಯವಿಟ್ಟು ಮಾಡಿಸಿ. ಪ್ರತಿ ಭಾನುವಾರ ತೊಗೊಂಡೋಗಿ ಇದನ್ನು ಮಾಡಿಸಿ. ಮತ್ತು ಸೂರ್ಯ ನಮಸ್ಕಾರ ಮಾಡೋದು, ಪ್ರತಿ ದಿವಸ ಸೂರ್ಯನಿಗೆ ಪ್ರಾರ್ಥನೆ, ಸೂರ್ಯ ನಮಸ್ಕಾರ ಸಲ್ಲಿಸೋದು ತುಂಬ ಒಳ್ಳೆಯದು. ತಪ್ಪದೆ ಮಾಡಿ. ಇದರಿಂದ ನಿಮಗೆ ಬುದ್ಧಿ ಚುರುಕಾಗುತ್ತೆ. ಮುಂದೆ ಸಂಪಾದನೆಗೆ, ನಿಮ್ಮ ಅಸ್ತಿತ್ವಕ್ಕೆ ಇದೊಂದು ದಾರಿ ಮಾಡಿಕೊಡುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಚಂದ್ರ, ಶುಕ್ರ ಹಾಗೂ ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ಸಿಂಹ ರಾಶಿಯಲ್ಲಿ. ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ಕನ್ಯಾ ರಾಶಿಯಲ್ಲಿ. ಕುಜಮಾಂದಿಯರ ಯುತಿ ನೋಡ್ತಾ ಇದ್ದೀವಿ, ಅದು ತುಲಾ ರಾಶಿಯಲ್ಲಿ. ಇನ್ನು ರಾಹು ಶನೈಶ್ಚರರು ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಬಂಧುಗಳಲ್ಲಿ ಉತ್ತಮ ಒಡನಾಟ, ಕೃಷಿಕರಿಗೆ ತುಂಬ ಅನುಕೂಲದ ಒಂದು ವಾತಾವರಣ, ನೀರಿನ ಸಮೃದ್ಧಿ ಮತ್ತು ಪ್ರಯಾಣದಲ್ಲಿ ಸೌಖ್ಯತೆ, ಇದನ್ನೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ ಖಂಡಿತ. ಇನ್ನು ಈ ದಿವಸ ಸಹೋದರ ಸಹಕಾರ, ಧೈರ್ಯ, ಸಾಹಸ ಇವೆಲ್ಲ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಕಾಣ್ತಾ ಇದೆ. ಇನ್ನು ಉಳಿದ ಹಾಗೆ ಈ ದಿವಸ ದಾಂಪತ್ಯದಲ್ಲಿ ನೋಡಿ, ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಜಾಸ್ತಿ ಇದೆ. ನೀವೇ ಮಾಡಿಕೊಳ್ಳೋ ಎಡವಟ್ಟಿನಿಂದ ಸ್ವಲ್ಪ ಜಾಸ್ತಿ ತೊಂದರೆಗೊಳಪಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ತುಂಬ ಸಮಾಧಾನ ಬೇಕಾಗುತ್ತೆ ಈ ದಿವಸ, ತಾಳ್ಮೆ ಬೇಕಾಗುತ್ತೆ. ಇದಕ್ಕೆ ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನಿಮಗೆ ನೋಡಿ, ಚಂದ್ರನ ಬಲ ಇದೆ, ಗುರು ಬಲ ಚೆನ್ನಾಗಿದೆ. ಹೀಗಾಗಿ ಕುಟುಂಬ ಸೌಖ್ಯ, ಸಹೋದರಲ್ಲಿ ಒಂದು ಒಳ್ಳೆಯ ವಿಶ್ವಾಸ, ಮನಸ್ಸಿಗೆ ಹಿತವಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಚೆನ್ನಾಗಿದೆ. ಸ್ನೇಹಿತರಲ್ಲಿ ಸ್ವಲ್ಪ ತಕರಾರಿದೆ ಈ ದಿವಸ. ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಜಗಳ ಮಾಡ್ಕೊಳ್ಳೋ ಸಾಧ್ಯತೆ ಇದೆ, ಹುಷಾರು. ಉಳಿದ ಹಾಗೆ ಬುದ್ಧಿಶಕ್ತಿ ತುಂಬ ಚೆನ್ನಾಗಿದೆ, ಆಲೋಚನಾ ಶಕ್ತಿ ತುಂಬ ಚೆನ್ನಾಗಿರ್ತದೆ. ಹೊಸ ಆಲೋಚನೆಗಳು, ಹೊಸ ಅನ್ವೇಷಣೆ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳಬಹುದು, ಗಾಯ ಮಾಡ್ಕೊಳ್ಬಹುದು, ಹುಷಾರು. ದಾಂಪತ್ಯದಲ್ಲೂ ಪೆಟ್ಟಾಗಬಹುದು. ದಾಂಪತ್ಯದಲ್ಲಿ ಮನಸ್ಸಿಗೆ ಪೆಟ್ಟಾದರೆ ಬಹಳ ಕಷ್ಟ. ಆ ರೀತಿಯಲ್ಲಿ ಇದೆ ಈ ದಿವಸ, ಹುಷಾರು. ಪ್ರಾರ್ಥನೆಗೆ ದಿವಸ ಶತ್ರುತ್ವ ಭಾವನೆ ಬಂದುಬಿಡುತ್ತೆ. ಆ ಕಾರಣದಿಂದಾಗಿ ತಪ್ಪದೇ ನೀವು ಕೂಡ ಲಕ್ಷ್ಮೀ ನಾರಾಯಣರ ಸನ್ನಿಧಾನದಲ್ಲಿ ಅಭಿಷೇಕ
ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ಈ ದಿವಸ ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಸ್ತ್ರೀಯರಿಗೆ ಒಂದು ಗೌರವ, ಒಂದು ಒಳ್ಳೆಯ ವಾತಾವರಣ, ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಸ್ನೇಹಿತರು ಬಂಧುಗಳ ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ ಈ ದಿವಸ. ಅವರ ಒಂದು ಬಾಂಧವ್ಯದಲ್ಲಿ ಒಂದು ರುಚಿ ಸವಿಯನ್ನು ಕಾಣಲಿಕ್ಕೆ ಅವಕಾಶ ಇದೆ. ಅನ್ನ ಸಮೃದ್ಧಿಯೂ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ, ಹೊಟ್ಟೆ ಅಪ್ಸೆಟ್ ಆಗಿಬಿಡುತ್ತೆ, ಹುಷಾರು. ಮಕ್ಕಳ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ತಕರಾರು, ಜಗಳ ಇದನ್ನು ಸೂಚಿಸ್ತಾ ಇದೆ. ಕಲಹದ ವಾತಾವರಣ ಉಂಟಾಗುತ್ತೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಆರೋಗ್ಯ ಬಲ ತುಂಬ ಚೆನ್ನಾಗಿದೆ. ಸಾಮಾನ್ಯ ಏನು ಅಂಥ ತೊಂದರೆ ಉಂಟಾಗಲ್ಲ. ಇನ್ನು ಈ ದಿವಸ ನಿಮಗೆ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆ ಉಂಟಾಗೋ ಸಾಧ್ಯತೆ ಇದೆ, ಅವರೇ ಹುಷಾರು. ಮತ್ತು ಸ್ನೇಹಿತರಲ್ಲಿ ಸ್ವಲ್ಪ ತಕರಾರುಗಳು, ಕಲಹ, ಘರ್ಷಣೆ, ಪ್ರಯಾಣದಲ್ಲಿ ತೊಂದರೆ, ಬಿದ್ದುಬಿಡ್ತಕ್ಕಂಥದ್ದು, ಆಕ್ಸಿಡೆಂಟ್ಸೋ ಮತ್ತೊಂದು. ಗಾಬರಿ, ಆತಂಕ ಬೇಡ, ಸ್ವಲ್ಪ ಎಚ್ಚರಿಕೆ ಬೇಕು ಅಂತ ನಿಧಾನಕ್ಕೆ ಹೋಗಬೇಕಾಗತ್ತೆ. ಮತ್ತು ಈ ಬೆಂಕಿ ಸಂಬಂಧಿ ಹುಷಾರು, ಎಚ್ಚರ ವಹಿಸಿ. ಅಂಥ ಕಡೆ ಎಲೆಕ್ಟ್ರಿಕ್ಕು ಅಂಥ ಕೆಲಸ ಮಾಡೋರು ಅಥವಾ ಮನೆಗಳಲ್ಲೇ ಇರಬಹುದು, ನಾನೇ ರಿಪೇರಿ ಮಾಡಿಬಿಡ್ತೀನಿ ಅಂತ ಹೋಗಿ ಏನೋ ಎಡವಟ್ಟು ಮಾಡ್ಕೊಳ್ಳೋದು, ಇದೆಲ್ಲ ಇದೆ, ಹುಷಾರು. ಪ್ರಾರ್ಥನೆಗೆ ದಿವಸ ನರಸಿಂಹ ಕವಚ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ, ಕೆಲಸ ಕಾರ್ಯದಲ್ಲಿ ಒತ್ತಡ ಜಾಸ್ತಿ ಇದೆ, ಪರಿಶ್ರಮ ಜಾಸ್ತಿ ಆಗುತ್ತೆ, ಸ್ವಲ್ಪ ಭಯ, ಆತಂಕವನ್ನು ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಈ ದಿವಸ ನಿಮಗೆ ಮಾತಿನ ಬಲ ಇದ್ದೇ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಹಣಕಾಸಿನ ಸಹಕಾರ ಇತ್ಯಾದಿ ಅನುಕೂಲ ಚೆನ್ನಾಗಿದೆ, ಸಂಶಯ ಇಲ್ಲ ಅದರಲ್ಲಿ. ಅದೇ ಮಾತಿನ ಬಲದ ಮೇಲೆ ನಿಂತಿದೆ ನಿಮ್ಮ ಬದುಕು ಇವತ್ತಿಂದು. ತುಂಬ ಚೆನ್ನಾಗಿ ಜಾಣ್ಮೆಯಿಂದ ಮಾತಾಡಿ ಸಾಧನೆ ಮಾಡಿಕೊಳ್ಳೋ ಲಕ್ಷಣ ಚೆನ್ನಾಗಿದೆ. ಕೆಲಸದಲ್ಲೂ ಅಷ್ಟೇ ಪ್ರೆಷರ್ ಇದೆಯಲ್ಲ, ನೀವು ಮಾತಾಡೇ ಅಥವಾ ಯಾವುದೋ ಮೇಲೋ ಮೆಸೇಜೋ ಮಾಡಿಯೇ ಮುಗಿಸ್ಕೊಂಡ್ಬಿಡೋದು. ಆದ್ದರಿಂದ ಕಷ್ಟ ದಾಟೋ ಶಕ್ತಿ ಇದೆ. ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡೋದು ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ನಿಮಗೆ ಆಹಾರ ವ್ಯತ್ಯಾಸ, ಹಣಕಾಸಿನಲ್ಲಿ ತೊಂದರೆ, ಬ್ಯಾಂಕ್ಗಳಲ್ಲಿ ಇತ್ಯಾದಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮೈ ಮರೆತು ಬಿಡ್ತೀರಾ, ಹಣ ಕಳ್ಕೊಳ್ತೀರಾ, ಈ ಥರ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ನೋಡಿ ಈ ದಿವಸ ಘರ್ಷಣೆ, ಮತ್ತೊಂದು ಇನ್ಯಾರ್ದೋ ಸಹವಾಸ, ಅವರಿಂದಾಗಿ ಬಂದಂಥ ಆಪತ್ತು, ಇದನ್ನೆಲ್ಲ ಎದುರಿಸಬೇಕಾಗತ್ತೆ. ಆರೋಪಗಳು ಬಂದ್ಬಿಡೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ, ಹುಷಾರಾಗಿರಿ. ಆದರೆ ಆರೋಗ್ಯಕ್ಕೆ ತೊಂದರೆ ಇಲ್ಲ. ಕೆಲಸ ಕಾರ್ಯಗಳು ಅಷ್ಟೇ, ವೃತ್ತಿಯಲ್ಲಿರ್ತಕ್ಕಂಥವ್ರು ತುಂಬ ಅನುಕೂಲದ ವಾತಾವರಣ ಇದೆ. ಅಲ್ಲಿ ನಿಮ್ಮ ಬಲ, ಬುದ್ಧಿಬಲ ಇದೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ, ಸಂಶಯ ಇಲ್ಲ. ಈ ದಿವಸ ಹಾಲು ಹೈನುಗಾರರಿಗೆ ತುಂಬ ಲಾಭದಾಯಕವಾಗಿದೆ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮತ್ತು ಮಹಾಲಕ್ಷ್ಮಿ ಪ್ರಾರ್ಥನೆ ಎರಡೂ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಲ್ಲಿ ಅಲ್ಲಿ ಕುಜ ಮತ್ತು ಮಾಂದಿ ಇದ್ದಾಗ ಸ್ವಲ್ಪ ತೊಂದರೆ ಆಗುತ್ತೆ. ಆರೋಗ್ಯ ಬಾಧೆ, ಚರ್ಮ ಸಂಬಂಧಿ ತೊಂದರೆಗಳು, ಅಲರ್ಜಿ ಆಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಶಿರೋಬಾಧೆ, ಕಣ್ಣಿನ ಬಾಧೆ, ಆರೋಗ್ಯದ ಕಡೆಗೆ ತುಂಬ ಹುಷಾರಾಗಿರಿ. ಸಣ್ಣದರಲ್ಲೇ ತೋರಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಆತ್ಮೀಯರ ಜೊತೆಗೆ ವಿಹಾರ, ಅದಕ್ಕಾಗಿ ಖರ್ಚು, ಎಲ್ಲ ಪ್ರಯಾಣ ಹೋಗಬೇಕು ಅನ್ನೋ ಮನಸ್ಸಿಗೆ ಬಂದುಬಿಡುತ್ತೆ. ಅದಕ್ಕಾಗಿ ದುಡ್ಡು ಆಯ್ತು ನಾನೇ ಕೊಡ್ತೀನಿ ಹೋಗೋಣ ಅನ್ನೋ ಥರ ಈ ಥರ ನೀವೇ ಸೆಟ್ ಮಾಡಿಕೊಂಡು ಸ್ನೇಹಿತರನ್ನು ಜೊತೆಗೂಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈ ದಿವಸ ಆರೋಗ್ಯ ದೃಷ್ಟಿಯಿಂದ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ ತುಂಬ ವ್ಯಯ, ಅಪವ್ಯಯ, ಅನಗತ್ಯ ಖರ್ಚು ಅದನ್ನು ಸೂಚಿಸ್ತಾ ಇದೆ. ಇನ್ಯಾರಿಗೋ ತೊಂದರೆ, ನೀವು ಕೊಟ್ಟೋದು ಒಳ್ಳೆಯ ಸತ್ಕಾರ್ಯಗಳಿಗೆ ಆಗಬೇಕು. ಆದರೆ ಈ ದಿವಸ ಯಾವುದಪ್ಪ ಇಂಥ ಕೆಲಸ ಕೊಟ್ಬಿಟ್ನಲ್ಲ ಅಂತ ಅನಿಸುತ್ತೆ, ಅಂಥದಕ್ಕೆ ಹಾಳು ಮಾಡ್ಕೊಳ್ತೀರ, ಹುಷಾರಾಗಿರಿ. ಈ ದಿವಸ ಆತ್ಮೀಯರ ಜೊತೆಗೆ ಜಗಳ, ಕಲಹ ಉಂಟಾಗೋದು. ನಿಮ್ಮ ಆರೋಗ್ಯಕ್ಕೂ ಅಷ್ಟೇ, ಕಾಲಿಗೆ ಪೆಟ್ಟು ಬೀಳೋದು, ಪಾದಗಳಿಗೆ ಮುಖ್ಯವಾಗಿ, ಪಾದಗಳಿಗೆ ಏನೋ ಬೆಂಕಿ ತಗಲೋದು, ತರ್ಚೋದು, ಗಾಯವೋ, ಕಬ್ಬಿಣವೋ, ಲೋಹ ಇದು ಜಾಸ್ತಿ ಇದೆ, ಹುಷಾರು. ಆದರೆ ಲಾಭ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಅವರಿಗೆ ತುಂಬ ಚೆನ್ನಾಗಿದೆ. ಮಾತುಗಾರರಿಗೆ, ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ. ಗುರುದೃಷ್ಟಿ ಬೇರೆ ಇದೆಯಲ್ಲ ದ್ವಿತೀಯಕ್ಕೆ, ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ಅನುಕೂಲ ಅವಕಾಶ ಇದೆ. ಪ್ರಾರ್ಥನೆಗೆ ನರಸಿಂಹ ಕವಚವನ್ನು ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ, ಸಹೋದ್ಯೋಗಿಗಳ ಸಹಕಾರ, ಔನ್ನತ್ಯ. ಅಂದರೆ ನಿಮಗೆ ಈ ಕೆಲಸಕ್ಕೆ ಏನು ಬೇಕು, ಕೆಲಸದ ಒಂದು ಸೌಖ್ಯಕ್ಕೆ ಏನು ಬೇಕು, ಆ ರೀತಿಯಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣವಾಗುತ್ತೆ. ಅಲ್ಲ, ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರ್ತದೆ. ಈ ಎಲೆಕ್ಟ್ರಾನಿಕ್ಸು, ಗ್ಯಾರೇಜು ಮತ್ತು ಯಾವುದನ್ನು ಆಟೋಮೊಬೈಲ್ಸ್ ಅಂತೀವೋ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಅದು ತುಂಬ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಈ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಈ ದಿವಸ
ಪ್ರಜ್ಞೆಯಿಂದ ಕೆಲಸ ಮಾಡಬೇಕು. ಎಲ್ಲಿ ಹಾಳಾಗ್ಬಿಡುತ್ತೋ, ಯಾರಿಂದ ಹಾಳಾಗುತ್ತೋ, ಯಾರ್ಯಾರು ಯಾವ್ಯಾವ ಮಸಲತ್ತು ಮಾಡ್ತಾರೋ ಗೊತ್ತಾಗೋದಿಲ್ಲ ಪಾಪ. ನಿಮಗೆ ಹಾಗಾಗುತ್ತೆ ದಿವಸ. ಕಲಹ, ಘರ್ಷಣೆ, ವೃತ್ತಿ ಸ್ಥಳದಲ್ಲಿ ಒಂಥರ ಮನಸ್ಸಿಗೆ ಬೇಜಾರಾಗಿ ಕೆಲಸವೂ ಬೇಡ, ಬೇರೆ ಎಲ್ಲರೂ ಹೋಗಬೇಡ, ಈ ಥರದ್ದು ಒಂದು ಭಾವನೆ ಬಂದುಬಿಡುತ್ತೆ. ಸಂಗಾತಿಯಿಂದ ಅನ್ಯೋನ್ಯತೆ, ಅವರಿಂದ ಒಳ್ಳೆಯ ಹಿತವಾದ ಮಾತು, ಇದನ್ನು ಕೇಳಿಸ್ಕೊಂಡು ಸ್ವಲ್ಪ ಸಮಾಧಾನಗೊಳ್ಳೋ ಸಾಧ್ಯತೆ ಇದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೂ ತುಂಬ ಚೆನ್ನಾಗಿದೆ. ಒಂದು ಬಲ ಇದೆ. ದೈವಾನುಕೂಲ ಚೆನ್ನಾಗಿದೆ. ಹೀಗಾಗಿ ದೈವದ ರಕ್ಷಣೆಯಿಂದ ಈ ದಿವಸ ಯಾವುದೋ ತೀರ್ಥಕ್ಷೇತ್ರ ದರ್ಶನ, ವಿಷ್ಣು ಸನ್ನಿಧಾನಗಳ ದರ್ಶನ, ಶಿವ ಸನ್ನಿಧಾನ ದರ್ಶನ, ಈ ಥರದ್ದು ಒಂದು ಆಲೋಚನೆಯೂ ಬರುತ್ತೆ ನಿಮಗೆ. ನೋಡಿ, ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆ ತಪ್ಪದೆ ಮಾಡಿ. ಕುಂಭರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಮಾಂದಿ ಉದಿಯಾಗಿದೆ ಕುಜನ ಜೊತೆಗೆ, ಕರ್ಮಾಧಿಪತಿ ಜೊತೆ. ಹೀಗಾಗಿ ವೃತ್ತಿಯಲ್ಲಿ ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು, ಮತ್ತು ಧರ್ಮ ವಿರೋಧಿ, ಅಶ್ರದ್ಧೆ, ಆಲಸ್ಯ, ತಂದೆ ಮಕ್ಕಳು ನೋಡಿ ದೊಡ್ಡ ರಗಳೆ ಉಂಟಾಗೋ ಸಾಧ್ಯತೆ, ಅದು ತಾರಕಕ್ಕೆ ಹೋಗ್ಬಿಡೋ ಸಾಧ್ಯತೆ ಇದೆ. ಹುಷಾರು, ತಾಳ್ಮೆ ಬೇಕು ತುಂಬ ಈ ದಿವಸ. ಮೊಣಕಾಲಿನ ಭಾಗದಲ್ಲಿ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು. ಉಳಿದ ಹಾಗೆ ಈ ದಿವಸ ನಿಮಗೆ ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿಯ ವಾತಾವರಣನೇ ಇರ್ತದೆ. ಏನಂದರೆ ಗುರು ಚೆನ್ನಾಗಿರೋದ್ರಿಂದ ನಿಮಗೆ ಮಕ್ಕಳ ವಿಚಾರದಲ್ಲಿ ಮತ್ತು ನಿಮ್ಮ ಬುದ್ಧಿ, ಮಕ್ಕಳು ಹಾಗೂ ಬುದ್ಧಿ ಇವೆರಡು ಬಲದ ಮೇಲೆ ಸ್ವಲ್ಪ ಈ ಕಷ್ಟವನ್ನು ದಾಟೋ ದಾರಿಯನ್ನು ನೀವೇ ಕಂಡುಕೊಳ್ಳೋ ಶಕ್ತಿಯೂ ಇದೆ ನಿಮಗೆ. ಪ್ರಾರ್ಥನೆಗೆ ಈ ದಿವಸ ತಪ್ಪದೇ ನೀವು ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ. ವೃತ್ತಿಯಲ್ಲಿ ಸ್ವಲ್ಪ ತೊಂದರೆ ಇದೆ, ಹುಷಾರಾಗಿರಿ. ಇನ್ನು ಮೀನರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಬಲ ಚೆನ್ನಾಗಿದೆ. ಸಂಗಾತಿಯ ಸಹಕಾರ, ಸಪೋರ್ಟ್ ತುಂಬ ಚೆನ್ನಾಗಿರ್ತದೆ. ಸ್ನೇಹಿತರಿಂದ ಅನ್ಯೋನ್ಯ ಭಾವನೆ ಉಂಟಾಗುತ್ತೆ. ಒಳ್ಳೆಯ ವಿಹಾರ, ಪ್ರಯಾಣ ಅದೆಲ್ಲ ತುಂಬ ಚೆನ್ನಾಗಿದೆ ದಿವಸ. ಮಕ್ಕಳ ವಿಚಾರದಲ್ಲಂತೂ ಸಮಾಧಾನ, ನಿರಾಳತೆ ಸೂಚಿಸ್ತಾ ಇದೆ. ಆದರೆ ದುಃಖಕ್ಕೆ ಒಳಗಾಗ್ತೀರ. ಒಂದು ಸಹಿಸಲಾರದ ಅಪವಾದವೋ ಮತ್ತೊಂದೋ ಬಂದುಬಿಟ್ಟು ಸೋಲು, ಇವುಗಳಿಂದ ನಿಮಗೆ ತಟ್ಕೊಳ್ಳೋಕ್ಕಾಗದೆ ಹೋಗಿಬಿಡುತ್ತೆ. ಇದಕ್ಕೇನಪ್ಪ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲೂ ಅಭಿಷೇಕ ಮಾಡಿಸಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಗುಣಭದ್ರಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ಸಂದೇಶ ಕಳಿಸಿದಂಥ ವೀಕ್ಷಕರಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.